ಬ್ರೇಕ್ನ ನಂತರ ಹಾಟ್ ನ್ಯೂಸ್ಗೆ ಮತ್ತೊಮ್ಮೆ ಸ್ವಾಗತ. ಅವರಿಬ್ಬರು ಲವ್ವರ್ಗಳು ಒಂದು ಒಳ್ಳೆಯ ಕ್ಷಣದಲ್ಲಿ, ಮೈಮರವಿನ ಕ್ಷಣದಲ್ಲಿ ಫೋಟೋಗಳನ್ನು ತೆಗೆದುಕೊಂಡಿದ್ದರು. ಆದರೆ ಆತನಿಗೆ ಇನ್ನೊಂದು ಅಫೇರ್ ಕೂಡ ಇತ್ತು. ಆ ಯುವತಿಯ ಕೈಗೆ ಈ ಫೋಟೋಗಳು ಸಿಕ್ಕವು. ಕೊನೆಗೆ ಫೇಸ್ಬುಕ್ಗೆ ಅಪ್ಲೋಡ್ ಆದವು. ಒನ್ಸ್ ಅಗೇನ್ ಇಲ್ಲಿ ಕೂಡ ಹುಡುಗನ ಧರ್ಮ ಯಾವುದು, ಹುಡುಗಿಯ ಧರ್ಮ ಯಾವುದು ಅನ್ನೋದು ಚರ್ಚೆಗೆ ಬಂತು. ವಿಷಯ ಇರೋದು ಉಡುಪಿಯ ಸೆಕ್ಸ್ ಸ್ಕ್ಯಾಂಡಲ್ಗೆ ಸಂಬಂಧಪಟ್ಟಂಥ ಸ್ಟೋರಿದು. ಇಲ್ಲಿದೆ ನೋಡಿ ಪೂರ್ತಿ ವರದಿ. ಈತ ಯಾಜಿರ್. ಉಡುಪಿಯ ಪ್ರತಿಷ್ಠಿತ ಕಾಲೇಜೊಂದರ ಅನ್ಯ ಕೋಮಿನ ಯುವತಿಯೊಂದಿಗೆ ಈತನದ್ದು ಲವ್ವಿ ಡವ್ವಿ. ಪ್ರೇಮ ಪಕ್ಷಿಗಳಿಬ್ಬರು ತಮ್ಮ ಖುಷಿಗಾಗಿ ಕೋಣೆಯೊಳಗೆ ಖಾಸಗಿಯಾಗಿ ಕೆಲವಷ್ಟು ಫೋಟೋ ತೆಗೆಸಿಕೊಂಡಿದ್ರು. ವಾಟ್ಸಪ್ ಮೂಲಕ ಶೇರ್ ಮಾಡಿಕೊಂಡಿದ್ರು. ಆದರೆ ಇದೀಗ ಆ ಖಾಸಗಿ ಫೋಟೋಗಳು ಯಾಸಿರ್ ಫೇಸ್ಬುಕ್ಗೆ ಅಪ್ಲೋಡ್ ಆಗಿವೆ. ಇದನ್ನ ನೋಡಿ ಕಂಗಾಲಾದ ಯುವತಿ ತನ್ನ ಪ್ರಿಯತಮನ ವಿರುದ್ಧವೇ ಪೊಲೀಸರ ಮೊರೆ ಹೋಗಿದ್ದಾಳೆ. ಈ ಹುಡುಗನಿಗೆ ಇನ್ನೊಂದು ಹುಡುಗಿಯ ಸ್ನೇಹ ಸಹ ಇರ್ತದೆ. ಆ ಹುಡುಗಿ ದುಬೈನಲ್ಲಿದ್ದಾಳೆ ಅಂತ ಹುಡುಗನ ವಿಚಾರಣೆ ಮಾಡಿದಾಗ ತಿಳಿದು ಬಂದಿದೆ. ನಿನ್ನೆ ಏನು ವಿದ್ಯಾರ್ಥಿನಿ ಕಂಪ್ಲೇಂಟ್ ಕೊಟ್ಟಿದ್ದಾರೆ, ಆ ಕಂಪ್ಲೇಂಟ್ನ ಪ್ರಕಾರ ಈ ಹುಡುಗ ಮತ್ತು ದುಬೈಲಿರುವಂಥ ಹುಡುಗಿ ಇಬ್ಬರು ಸೇರಿಕೊಂಡು ಈಕೆಗೆ ತೊಂದರೆ ಮಾಡಬೇಕು ಅಂತ ಹೇಳಿ ಈ ಚಿತ್ರಗಳನ್ನು ಫೇಸ್ಬುಕ್ನಲ್ಲಿ ಹಾಗೂ ವಾಟ್ಸಪ್ನಲ್ಲಿ ಅಪ್ಲೋಡ್ ಮಾಡಿದ್ದಾರೆ ಅಂತ ಒಂದು ಕಂಪ್ಲೇಂಟ್ ಕೊಟ್ಟಿದ್ದಾರೆ. ಮಣಿಪಾಲ್ ಠಾಣೆ ಪೊಲೀಸರು ಆರೋಪಿ ಯಾಸಿರ್ನನ್ನ ಬಂಧಿಸಿ ಜನವರಿ 22ರವರೆಗೆ ನ್ಯಾಯಾಂಗ ಬಂಧನಕ್ಕೆ ಒಪ್ಪಿಸಿದ್ದಾರೆ. ಆದರೆ ಇಲ್ಲೊಂದು ಇಂಟ್ರೆಸ್ಟಿಂಗ್ ವಿಷಯ ಏನಂದ್ರೆ, ಯಾಸಿರ್ಗೆ ಇನ್ನೋರ್ವ ಹುಡುಗಿಯೊಂದಿಗೂ ಒಡನಾಟವಿತ್ತು. ದುಬೈನಲ್ಲಿದ್ದ ಆಕೆಯೊಂದಿಗೂ ಪ್ರೀತಿಯ ನಾಟಕವಾಡ್ತಿದ್ದ. ಈ ಮಧ್ಯೆ ದುಬೈನಿಂದಲೇ ಉಡುಪಿಯ ಯುವತಿಯನ್ನ ಬೆದರಿಸಿದ್ದ ಆಕೆ ಯಾಸಿರ್ನೊಂದಿಗೆ ಕಾಣಿಸಿಕೊಳ್ಳದಂತೆ ಎಚ್ಚರಿಕೆ ನೀಡಿದ್ಲಂತೆ. ಯಾಸಿರ್ ವಾಟ್ಸಪ್ನಲ್ಲಿ ಶೇರ್ ಮಾಡಿಕೊಂಡ ಫೋಟೋಗಳನ್ನು ಹ್ಯಾಕ್ ಮಾಡಿದ ದುಬೈ ಹುಡುಗಿಯೇ ಫೇಸ್ಬುಕ್ಗೆ ಅಪ್ಲೋಡ್ ಮಾಡಿದ್ದಾಳೆ ಅನ್ನೋದು ಪ್ರಾಥಮಿಕ ತನಿಖೆಯಿಂದ ಗೊತ್ತಾಗಿದೆ. ಕಾನೂನು ಇವತ್ತು ಈ ಪ್ರಕರಣದಲ್ಲಿ ಬಂಧಿಸಿರತಕ್ಕಂಥ ಆರೋಪಿಗೆ ಉಗ್ರ ಶಿಕ್ಷೆ ಕೊಡಿ ಅಂತ ಹೇಳಿ ನಾವು ಆಗ್ರಹ ಮಾಡ್ತಾ ಇದ್ದೇವೆ. ಅದರ ಜೊತೆಗೇನೆ ಕಾನೂನಿಗಿಂತ ಹೆಚ್ಚು ಇಂತಹ ಪ್ರಕರಣಗಳು ನಡೆದೇ ಇರಲಿಕ್ಕೆ ನಮ್ಮ ಹಿಂದೂ ಸಮಾಜ ತಮ್ಮ ಭಗಿನಿಯರ, ನಮ್ಮ ಯುವತಿಯರ ಬಗ್ಗೆ ಮತ್ತಷ್ಟು ಹೆಚ್ಚು ಜಾಗ್ರತೆಯಿಂದ ಕೆಲಸ ಮಾಡಬೇಕಾಗಿದೆ. ದುಬೈ ಹುಡುಗಿಯ ವಿರುದ್ಧವೂ ದೂರು ದಾಖಲಾಗಿದೆ. ಪರಸ್ಪರ ಭಿನ್ನ ಕೋಮಿನ ಜೋಡಿಯಾಗಿದ್ದರಿಂದ ಸಹಜವಾಗಿಯೇ ಈ ಪ್ರಕರಣ ಸಾಕಷ್ಟು ಚರ್ಚೆಗೆ ಕಾರಣವಾಗಿದೆ. ಉಡುಪಿಯಿಂದ ಶಶಿಧರ್ ಮಾಸ್ತಿಬೈಲು, ಸುವರ್ಣ ನ್ಯೂಸ್. ಈಗ ಬೆಂಗಳೂರಿನದೇ ಒಂದು ವರದಿ. ಇವತ್ತು ಬೆಂಗಳೂರಿನ ಟ್ರಾಫಿಕ್ ಪೊಲೀಸರು ಒಂದು ಪ್ರೆಸ್ ಮೀಟ್ ಅನ್ನು ಮಾಡಿದ್ರು. ಪ್ರತಿ ವರ್ಷದ ಆರಂಭದಲ್ಲಿ ಇಂಥದ್ದೊಂದು ಪ್ರೆಸ್ ಮೀಟ್ ಆಗುತ್ತೆ. ಹಿಂದಿನ ವರ್ಷ ಅವರ ಡಿಪಾರ್ಟ್ಮೆಂಟ್ಗೆ ಸಂಬಂಧಪಟ್ಟಂಥ ಅಂಕಿ ಅಂಶಗಳನ್ನು ಕೊಡ್ತಾರೆ. ಈ ಸಲ ಕೂಡ ಅಂಥದ್ದೊಂದು ಅಂಕಿ ಅಂಶಗಳನ್ನು ಕೊಡುವ ಪ್ರೆಸ್ ಮೀಟ್ ನಡೀತು. ಇದರಲ್ಲಿ ಕಳೆದ ವರ್ಷಕ್ಕೆ ಹೋಲಿಸಿದರೆ ಈ ವರ್ಷ ಆದಂಥ ಅಪಘಾತಗಳ ಸಂಖ್ಯೆ, ದಂಡಗಳನ್ನು ಸಂಗ್ರಹಿಸಿದ ಸಂಖ್ಯೆ, ಯಾವ ರೀತಿಯಾದಂಥ ಅಪರಾಧಗಳು ಟ್ರಾಫಿಕ್ಗೆ ಸಂಬಂಧಪಟ್ಟಂತೆ ಜಾಸ್ತಿ ಆಗಿದೆ ಅನ್ನೋದರ ಅಂಕಿ ಸಂಖ್ಯೆಗಳನ್ನು ಕೊಡ್ತಾರೆ. ಅವುಗಳಲ್ಲಿ ಕೆಲವು ನಿಜಕ್ಕೂ ಕುತೂಹಲಕಾರಿಯಾಗಿರುವಂಥದ್ದು. ಮದ್ಯಪಾನ ಮಾಡಿ ವಾಹನ ಓಡಿಸುವವರ ಸಂಖ್ಯೆ ಗಣನೀಯವಾಗಿ ಹೆಚ್ಚಳ ಆಗಿದೆ. ಇನ್ನು ಉಳಿದ ಟೈಮ್ಗಳಿಗಿಂತ ಹೋಲಿಸಿದರೆ ಮಧ್ಯಾಹ್ನ ನಡೆಯುವ ಅಪಘಾತಗಳಲ್ಲಿ ಹೆಚ್ಚಿನ ಜನ ಮೃತಪಟ್ಟಿದ್ದಾರೆ ಅನ್ನುವಂತಹ ಮಾಹಿತಿ ಇದೆ. ಅದರ ವರದಿನ ಒಂದ್ಸಲ ನೋಡಿ. ಅಬ್ಬಬ್ಬಾ, ಅದೇನ್ರಿ ಟ್ರಾಫಿಕ್ ಜಾಮು, ಯಾವನಿಗೆ ಬೇಕು. ಜೊತೆಗೆ ಇಲ್ಲಿ ಸಾಲು ಸಾಲು ಅಪಘಾತಗಳು ಬೇರೆ. ರಸ್ತೆ ಸುರಕ್ಷತೆಗಾಗಿ ಸಂಚಾರ ಪೊಲೀಸರು ಸಾಕಷ್ಟು ಕ್ರಮ ಕೈಗೊಂಡಿದ್ದಾರೆ. ಅಪಘಾತಗಳ ನಿಯಂತ್ರಣ, ದಂಡ ವಸೂಲಿಯ ಹೆಚ್ಚಳ, ಹೀಗೆ ಹಲವು ಕ್ರಮಗಳಲ್ಲಿ ಸಂಚಾರಿ ಪೊಲೀಸರು ಮುಂದಿದ್ದಾರೆ. ಎರಡ್ 2011ರಲ್ಲಿ 5297 ಅಪಘಾತ ಪ್ರಕರಣಗಳು ದಾಖಲಾಗಿದ್ರೆ ಈ ಪೈಕಿ 762 ಮಂದಿ ಮೃತಪಟ್ಟಿದ್ದಾರೆ. 2012ರಲ್ಲಿ 4765 ಪ್ರಕರಣಗಳಲ್ಲಿ 760 ಮಂದಿ ಮೃತಪಟ್ಟಿದ್ದಾರೆ. ಕಳೆದ ವರ್ಷ 2013ರಲ್ಲಿ 4493 ಪ್ರಕರಣಗಳ ಪೈಕಿ 771 ಮಂದಿ ಮೃತಪಟ್ಟಿದ್ದಾರೆ. ಬೆಂಗಳೂರಿನಲ್ಲಿ ಸಂಭವಿಸುವ ಅಪಘಾತಗಳ ಪೈಕಿ ಮಧ್ಯಾಹ್ನ 3 ಗಂಟೆಯಿಂದ ಸಂಜೆ 5 ಗಂಟೆಯೊಳಗೆ ಸಿಂಹಪಾಲು ಅಪಘಾತಗಳು ಸಂಭವಿಸುತ್ತವೆ. ಮದ್ಯಪಾನ ಮಾಡಿ ವಾಹನ ಚಾಲನೆ ಮಾಡಿದ ಪ್ರಕರಣಗಳ ಸಂಖ್ಯೆ 61,709.
2013ರಲ್ಲಿ ಹೆಲ್ಮೆಟ್ ಇಲ್ಲದೆ ವಾಹನ ಚಲಾಯಿಸಿದ ಪ್ರಕರಣಗಳ ಸಂಖ್ಯೆ 8,21,575. ವಾಹನ ಚಾಲನಾ ವೇಳೆ ಮೊಬೈಲ್ ಫೋನ್ ಬಳಕೆ ಮಾಡಿದ ಪ್ರಕರಣಗಳ ಸಂಖ್ಯೆ 1,28,370. ಪಬ್ಲಿಕ್ ಐನಲ್ಲಿ ದಾಖಲಾದ ಪ್ರಕರಣಗಳು 6,131. ಇಲ್ಲ, ಪೀಕ್ ಅವರ್ನಲ್ಲಿ ನಾವು 7 ಗಂಟೆ ಅಲ್ಲ 8 ಗಂಟೆಯಿಂದ 11 ಗಂಟೆವರೆಗೆ ನಾವು ಯಾವುದೇ ಪೀಕ್ ಅವರ್ನಲ್ಲಿ ಎನ್ಫೋರ್ಸ್ಮೆಂಟನ್ನು ಮಾಡೋದಿಲ್ಲ. ಸಿಮಿಲರ್ಲಿ ಸಾಯಂಕಾಲ 4ರಿಂದ 8 ಗಂಟೆವರೆಗೂ ನಾವು ಯಾವುದೇ ಎನ್ಫೋರ್ಸ್ಮೆಂಟನ್ನು ಮಾಡೋದಿಲ್ಲ. ಅದನ್ನು ಹೊರತುಪಡಿಸಿ ಯಾವುದಾದ್ರೂ ವಿಸಿಬಲ್ ವೈಲೇಷನ್ಸ್ ಏನಾದರೂ ಇದ್ದರೆ, ಅಂದರೆ ವೆರಿ ರ್ಯಾಶ್ ಆ್ಯಂಡ್ ನೆಗ್ಲಿಜೆಂಟ್ ಡ್ರೈವು ಅಥವಾ ಟ್ರಿಪಲ್ ರೈಡಿಂಗು, ತುಂಬ ಈ ಥರ ಚಾಲನೆ ಮಾಡ್ಕೊಂಡು ಏನಾದರೂ ಮಾಡ್ತಕ್ಕಂಥದ್ದು ಏನಾದರೂ ಕಂಡು ಬಂದರೆ ಅದು ನಾವು ಆ ಸಮಯದಲ್ಲಿ ಕಣ್ಣು ಮುಚ್ಕೊಂಡು ಕೂರ್ಲಿಕ್ಕೆ ಆಗೋದಿಲ್ಲ. ಅದಕ್ಕೋಸ್ಕರ ಅಂಥ ಕೆಲವೊಂದು ವಿಶೇಷ ಸಂದರ್ಭಗಳನ್ನು ಹೊರತುಪಡಿಸಿ ಜನರಲ್ ಎನ್ಫೋರ್ಸ್ಮೆಂಟ್ ವಿಲ್ ನಾಟ್ ಬಿ ಡನ್. ಇನ್ನು ಇದನ್ನ ಹೊರತುಪಡಿಸಿ ಕಳೆದ ವರ್ಷ ಆಟೋ ಚಾಲಕರ ವಿರುದ್ಧ ಹಲವು ಪ್ರಕರಣಗಳನ್ನು ದಾಖಲಿಸಿಕೊಂಡಿದ್ದಾರೆ. ಪ್ರಯಾಣಿಕರು ಕರೆದೆಡೆ ಬರಲು ನಿರಾಕರಣೆ ಮಾಡಿದ ಪ್ರಕರಣಗಳು 24,669. ಪ್ರಯಾಣಿಕರಿಂದ ಆಟೋ ಚಾಲಕರು ಹೆಚ್ಚು ಬಾಡಿಗೆ ಒತ್ತಾಯಿಸಿದ್ದಕ್ಕೆ 14,107 ಪ್ರಕರಣಗಳು. ಹೌದು, ಇದೆಲ್ಲ ಟ್ರಾಫಿಕ್ ಪೊಲೀಸರು ಆಟೋ ಚಾಲಕರ ಹಾಗೂ ಮಾಲೀಕರ ವಿರುದ್ಧ ದಾಖಲು ಮಾಡಿರುವ ಪ್ರಕರಣಗಳು. ಮತ್ತೊಂದು ಆಟೋ ಚಾಲಕರಿಗೆ ಶಾಕಿಂಗ್ ಸಂಗತಿ ಅಂದ್ರೆ, ಇನ್ನು 2 ತಿಂಗಳಲ್ಲಿ ಸಾರಿಗೆ ಇಲಾಖೆ ಹಾಗೂ ಸಂಚಾರಿ ಪೊಲೀಸರು ಒಟ್ಟಿಗೆ ಸೇರಿ ನಗರದಲ್ಲಿರೋ ಆಟೋಗಳೆಷ್ಟು ಹಾಗೂ ಆಟೋಗಳಿಗೆ ಪರವಾನಗಿಯನ್ನು ನೀಡುವ ಕಾರ್ಯದ ಬಗ್ಗೆ ಚಿಂತನೆ ನಡೆಸಿದೆ. ಸೊ ಈಗ ನಾವು ಈ ಸುಗಮ ಸವಾರಿ ಆಟೋ ರಿಕ್ಷಾ ಯೋಜನೆಯಲ್ಲಿ ಬೆಂಗಳೂರು ನಗರದ ಈ ಎಲ್ಲ ಆಟೋ ರಿಕ್ಷಾಗಳ ಡಾಕ್ಯುಮೆಂಟ್ಗಳನ್ನು ಪರಿಶೀಲನೆ ಮಾಡಿ ಅವ್ರಿಗೆ ಒಂದು ಯುನೀಕ್ ID ಇರ್ತಕ್ಕಂಥ ಸ್ಟಿಕ್ಕರ್ಗಳನ್ನು ಕೊಡ್ತಕ್ಕಂಥ ಯೋಜನೆಯನ್ನು ಟ್ರಾನ್ಸ್ಪೋರ್ಟ್ ಡಿಪಾರ್ಟ್ಮೆಂಟ್ನ ಜೊತೆಯಲ್ಲಿ ಈಗ ನಾವು ಹಮ್ಮಿಕೊಂಡಿದ್ದೇವೆ. ಮುಂದಿನ ದಿನಗಳಲ್ಲಿ ನಾವು ಅದಕ್ಕೊಂದು ಸೆಂಟರ್ಗಳನ್ನು ಓಪನ್ ಮಾಡಿ ಅಲ್ಲಿ ಯಾವುದೇ ಆಟೋ ರಿಕ್ಷಾ ಚಾಲಕ ತನ್ನ ಎಲ್ಲ ಆಟೋ ರಿಕ್ಷಾದ ಡಾಕ್ಯುಮೆಂಟ್ಗಳನ್ನು ತೆಗೆದುಕೊಂಡು ಬಂದು ಅದು ಎಲ್ಲ ಸರಿಯಾಗಿತ್ತು ಅಂತ ಹೇಳಿದ್ರೆ ನಾವು ಒಂದು ಅಪ್ರೂವಲನ್ನು ಕೊಟ್ಟು ಒಂದು ಯುನೀಕ್ IDಯ ಒಂದು ಸ್ಟಿಕ್ಕರನ್ನು ಅದಕ್ಕೆ ಕೊಡ್ತೇವೆ. ಸೊ ಇದು ಪ್ರಾರಂಭ ಆದ ಮೇಲೆ ವಿ ಎಕ್ಸ್ಪೆಕ್ಟ್ ದಟ್ ಈ ಅನ್ಪರ್ಮಿಟೆಡ್ ವೆಹಿಕಲ್ಸ್ ಏನಿದೆ ಆಟೋಮೆಟಿಕಲಿ ದೇ ವಿಲ್ ಗೋ ಆಫ್ ದ ರೋಡ್ಸ್ ಬಿಕಾಸ್ ದೇ ಬಿಕಮ್ ಡಿಸ್ಟಿಂಕ್ಟ್ಲಿ ವಿಸಿಬಲ್ ಆನ್ ದ ರೋಡ್ಸ್. ಸೊ ಇದು ಮುಂದಿನ ಒಂದು 2 ಅಥವಾ 3 ತಿಂಗಳಲ್ಲಿ ಈ ಒಂದು ಯೋಜನೆಯನ್ನು ನಾವು ಮತ್ತು ಸಾರಿಗೆ ಇಲಾಖೆಯವರ ಸಹಯೋಗದೊಂದಿಗೆ ನಾವು ಮಾಡ್ತಾ ಇದ್ದೀವಿ. ಒಟ್ಟಿನಲ್ಲಿ ಕಳೆದ ವರ್ಷಕ್ಕಿಂತ ಈ ಬಾರಿ ಪೊಲೀಸರು ರಸ್ತೆ ಸುರಕ್ಷತಾ ಕ್ರಮಕ್ಕೆ ಸಾಕಷ್ಟು ಕ್ರಮಗಳನ್ನು ಕೈಗೊಂಡಿದ್ದಾರೆ. ಕಳೆದ ವರ್ಷಕ್ಕೆ ಹೋಲಿಸಿದ್ರೆ ಈ ಬಾರಿ ಅತಿ ಹೆಚ್ಚು ಅಂದ್ರೆ 56,98,00,000 ರೂಪಾಯಿಗಳಿಂದ ದಂಡ ರೂಪದಲ್ಲಿ ಸಂಗ್ರಹಿಸಿದ್ದಾರೆ. ಜೊತೆಗೆ ಅಪಘಾತಗಳ ಸಂಖ್ಯೆಯಲ್ಲೂ ಗಣನೀಯವಾಗಿ ಇಳಿಮುಖವಾಗಿರುವುದು ಪೊಲೀಸರ ಅಂಕಿಅಂಶಗಳಿಂದ ಸ್ಪಷ್ಟವಾಗಿದೆ. ಕ್ಯಾಮರಾಮನ್ ಅನಿಲ್ ಜೊತೆ ನಾಗೇಂದ್ರ, ಸುವರ್ಣ ನ್ಯೂಸ್, ಬೆಂಗಳೂರು. ಬಹುಶಃ ಬೆಂಗಳೂರಿನಿಂದ ಹೊರಗಿರೋರಿಗೆ ಈ ಸ್ಟೋರಿಯ ಪ್ರಾಮುಖ್ಯತೆ ಏನು ಅನ್ನುವಂಥ ಪ್ರಶ್ನೆ ಹೇಳೋದು ಸಹಜ. ಬೆಂಗಳೂರಿನ ಜನಸಂಖ್ಯೆ 1 ಕೋಟಿ ದಾಟಿ ಹೋಗಿರುವಂಥದ್ದು. ಕರ್ನಾಟಕದ 2ನೇ ಅತಿ ದೊಡ್ಡ ನಗರ ಹುಬ್ಬಳ್ಳಿ ಧಾರವಾಡದ ಜನಸಂಖ್ಯೆ 11 ಲಕ್ಷ ಇದೆ. ಕರ್ನಾಟಕದ ಒಟ್ಟಾರೆ ವಾಹನಗಳ ಸಂಖ್ಯೆ ಬೆಂಗಳೂರಿನ ವಾಹನಗಳ ಸಂಖ್ಯೆಗೆ ಸಮವಾಗಿರುವಂಥದ್ದು. ಬೆಂಗಳೂರಿನ ಟ್ರಾಫಿಕ್ ಪೊಲೀಸರು ನಿಜಕ್ಕೂ ಶ್ರಮಿಸ್ತಾ ಇದ್ದಾರೆ. ಇಲ್ಲಿ ಅಪಘಾತಗಳ ಸಂಖ್ಯೆಯನ್ನು ಇಳಿಸೋದಕ್ಕೆ, ಟ್ರಾಫಿಕ್ಗೆ ಸಂಬಂಧಪಟ್ಟಂಥ ಅಪರಾಧಗಳ ಸಂಖ್ಯೆಯನ್ನು ಇಳಿಸೋದಕ್ಕೆ ನಿಜಕ್ಕೂ ಶ್ರಮ ವಹಿಸ್ತಾ ಇದ್ದಾರೆ. ಅವ್ರಿಗೊಂದು ಅಭಿನಂದನೆಗಳನ್ನು ಹೇಳ್ತಾ ಹುಬ್ಬಳ್ಳಿಯಿಂದ ಇನ್ನೊಂದು ವರದಿಯನ್ನು ತೆಗೆದುಕೊಂಡು ಬಂದಿದ್ದೀವಿ. ಇಲ್ಲಿನ ಮಠವೊಂದರಲ್ಲಿ 200 ಜನ ಇವತ್ತು ಗೋಳಾಡ್ತಾ ಕೂತ್ಕೊಂಡಿದ್ರು. ಅವರಿಗಿದ್ದಂಥ ಕಷ್ಟ ಏನು ಅಂದರೆ, ಅವರು ಶನಿ ಸಿಂಗಾಪುರ, ಶಿರಡಿ, ಕೊಲ್ಹಾಪುರ, ಕೂಡಲ ಸಂಗಮ, ಪಂಡ್ರಾಪುರ ಪ್ರವಾಸಕ್ಕೆ ಹೋಗ್ತಾ ಇರುವಂಥ ಸಂದರ್ಭದಲ್ಲಿ ಅವರು ಹೋಗ್ತಾ ಇದ್ದ 4 ಬಸ್ಸುಗಳು ಡೀಸೆಲ್ ಇಲ್ಲ ಅನ್ನುವಂಥ ಕಾರಣಕ್ಕಾಗಿ ಹುಬ್ಬಳ್ಳಿಯಲ್ಲಿ ನಿಂತ್ಕೊಂಡ್ವು. ಇವರಿಗೆ ಹಾಲಿಡೇ ಟೂರ್ ಮಾಡಿಸ್ತೀನಿ ಅಂಥೇಳಿ ಬೆಂಗಳೂರಿನ ಆನಂದ ನಿಲಯ ಟ್ರಸ್ಟ್ 1,750 ರೂಪಾಯಿಗಳನ್ನು ಪ್ರತಿಯೊಬ್ಬರಿಂದಾನೂ ಪಡೆದ ನಂತರ ಶ್ರೀಧರ್ ಅನ್ನುವಂಥ ವ್ಯಕ್ತಿ ಇವರಿಗೆ ಪ್ರವಾಸವನ್ನು ಆಯೋಜನೆ ಮಾಡಿ 4 ಬಸ್ಸುಗಳಲ್ಲಿ ಕಳಿಸಿದ. ಆದರೆ ಹುಬ್ಬಳ್ಳಿ ತಲುಪಿದ ನಂತರ ಬಸ್ ಡ್ರೈವರ್ಗಳು ಡೀಸೆಲ್ ಇಲ್ಲ ಅಂತ ನಿಂತ್ಕೊಂಡು ಬಿಟ್ಟರು. ಹಣ ಪಡೆದ ಶ್ರೀಧರ್ಗೆ ಫೋನ್ ಮಾಡಿದರೆ ಈಗ ದುಡ್ಡು ಹಾಕ್ತೀನಿ, ಇನ್ನೊಂದು ಸ್ವಲ್ಪ ಹೊತ್ತಿಗೆ ದುಡ್ಡು ಹಾಕ್ತೀನಿ ಅಂಥೇಳಿ ಸಂಜೆಯವರೆಗೂ ಟೈಮ್ ಪಾಸ್ ಮಾಡ್ದ. ಇದನ್ನು ವಿರೋಧಿಸಿ ಇವರೆಲ್ಲರೂ ಸಿದ್ಧಾರೂಢ ಮಠದಲ್ಲಿ ಕೂತ್ಕೊಂಡು ಪ್ರತಿಭಟನೆಯನ್ನು ನಡೆಸಿದ್ರು. ಮಾತಾಡ್ತಾರಂತ ಶಾಲಾ ಮಕ್ಕಳಿಗೆ ಹಾಲಿಡೇ ರಜೆ ಸಿಕ್ಕ ತಕ್ಷಣ ಸಹಜವಾಗಿ ಎಲ್ಲ ಪೋಷಕರು ತಮ್ಮ ಮಕ್ಕಳೊಂದಿಗೆ ಟೂರ್ಗೆ ಹೋಗೋದು ಒಂದು ವಾಡಿಕೆ.
ಅದೇ ರೀತಿ ಬೆಂಗಳೂರಿನಿಂದ ಏನು ಉತ್ತರ ಭಾರತ ಅಂದರೆ ವಿಶೇಷವಾಗಿ ಶಿರಡಿ ಮತ್ತು ಆ ಭಾಗದ ಕಡೆ ಪ್ರವಾಸಕ್ಕೆ ಹೋಗುವಂತಹ ಒಂದು ತಂಡ ಬಹಳಷ್ಟು ಸಂಕಷ್ಟಕ್ಕೆ ಸಿಲುಕಿಕೊಂಡಿದೆ. ಹಣವನ್ನ ವಸೂಲು ಮಾಡಿ ಆ 4 ಬಸ್ಗಳಿಗೆ ಹಣವನ್ನ ಕೊಟ್ಟಿಲ್ಲ, ಡೀಸೆಲ್ಗಳಿಗೆ ಹಣ ಕೊಟ್ಟಿಲ್ಲ. ಹೀಗಾಗಿ ಇಲ್ಲಿ ಹುಬ್ಬಳ್ಳಿಗೆ ಬಂದು ಹಣವನ್ನ ಕಳೆದುಕೊಂಡು ಬೆಳಗ್ಗೆಯಿಂದ ಈವರೆಗೂ ಕೂಡ ಹೊಟ್ಟೆಗೂ ಕೂಡ ಕೂಳಿಲ್ಲದೆ ಸಾಕಷ್ಟು ಪರಿತಪಿಸ್ತಾ ಇದ್ದಾರೆ. ಬನ್ನಿ ಅವರಿಂದ ಕೇಳೋಣ ಏನಾಗಿದೆ, ಯಾರು ಮೋಸ ಮಾಡಿದ್ದಾರೆ, ಏನ್ ಕತೆ ಇದೆ ಅವ್ರನ್ನ ಕೇಳೋಣ. ದೊಡ್ಡಬಳ್ಳಾಪುರದಿಂದ 2 ಬಸ್ ಬಂದಿದೆ. ಅದ್ರಾಗೆ ನಾವು ಬಂದಿದ್ದು 1550 ರೂಪಾಯಿ ಒಬ್ಬರಿಗೆ ಅಂತ ಹೇಳ್ಬಿಟ್ಟು ಪ್ಲಸ್ 200 1750 ರೂಪಾಯಿ ಇಸ್ಕೊಂಡು ನಮ್ಮನ್ನ ಇಲ್ಲಿಗೆ ಟೋಟಲ್ ಅವ್ರೀಗ 3 ಲಕ್ಷ ರೂಪಾಯಿ ಕಲೆಕ್ಟ್ ಮಾಡ್ಕೊಂಡಿದ್ದಾರೆ. ಬೆಳಿಗ್ಗೆ 6:06 ಇಲ್ಲಿ ಬಂದು ಬೆಳಿಗ್ಗೆ ತಿಂಡಿ ಕೊಟ್ಬಿಟ್ಟು ಸುಮ್ಮನೆ ಬಿಟ್ಟವರು ಈಗ ಬರ್ತದೆ ಅಂತ ಇಲ್ಲಿವರೆಗೂ ಯಾವುದೇ ರೀತಿಯಲ್ಲಿ ಬಂದಿಲ್ಲ ಅವರು. ನಮ್ಮನ್ನ ಈಗ ಮುಂದಕ್ಕೂ ಹೋಗಂಗಿಲ್ಲ ಹಿಂದಕ್ಕೂ ಹೋಗೋದಿಲ್ಲ ಸ್ಥಿತಿಯಲ್ಲಿ ಇಲ್ಲಿ ನಿಂತ್ಕೊಂಡು ನಾವು ಸಿದ್ದಾರೂಢ ಮಠದ ಎದುರುಗಡೆ ಸುಮ್ಮನೆ ಇದನ್ನ ನಾವು ನಾಯಿ ಪಾಡ್ ತರ ಮಾಡಿದಾರೆ ಸರ್. ನಮ್ಮಲ್ಲಿ ಸಂಪರ್ಕ ಮಾಡಿದ್ರ ನಿಮ್ಗೆ ಯಾರು ಕಳ್ಸಿಕೊಟ್ಟಿದ್ರು, ಅವ್ರನ್ನ ಸಂಪರ್ಕ ಮಾಡಿದ್ರ, ಅವ್ರು ಏನ್ ಹೇಳ್ತಾರೆ ಇದ್ರ ಬಗ್ಗೆ? ಇಲ್ಲೇ ಇದ್ದಾರೆ ಸರ್ ಅವರು ಬೆಳಗಿಂದ ಮಾತಾಡ್ತಲೇ ಇದ್ದಾರೆ. ಅವ್ರು ಫೋನ್ ಮಾಡಿದ್ರೆ ಫೋನ್ ಎತ್ತಾ ಇಲ್ಲ. ಇವಾಗ ATM ದುಡ್ಡು ಹಾಕ್ತೀವಿ ಅಂತ ಹೋಗಿದ್ರು, ಅಲ್ಲಿಂದ ATM ದುಡ್ಡು ಹಾಕಿಲ್ಲ. ನಾವು ಎಷ್ಟೋ ರಿಕ್ವೆಸ್ಟ್ ಮಾಡಿ ಫೋನ್ ಮಾಡ್ತಾ ಇದ್ವಿ ಅವ್ರಿಗೆ. ಫೋನ್ ಮಾಡಿ ಆನ್ಸರ್ ಮಾಡ್ತಾ ಇಲ್ಲ ಅವರು. ಯಾವಾಗ ಒಂದ್ಸರಿ ಫೋನ್ ಮಾಡಿ ಅವ್ರ ಶಿಷ್ಯ ಒಬ್ರು ಇದ್ದಾರೆ, ಅವ್ರ ಮ್ಯಾನೇಜರ್ ಯಾರೋ ಒಬ್ರು ಕಳಿಸಿದ್ದಾರೆ. ಅವ್ರಿಗೆ ಮಾತ್ರ ಫೋನ್ ಮಾಡ್ತಾರೆ, ಅವ್ರ ಹತ್ರ ಮಾತಾಡ್ತಾರೆ, ನಮ್ಮ ಹತ್ರ ಯಾರ ಮಾತಾಡಲ್ಲ. ಇಷ್ಟೊತ್ತಾಗ್ಬಿಟ್ಟು ಅಲ್ಲಿ 2 ಗಂಟೆ ಆತ ಬಂತು, ದುಡ್ಡು ಹಾಕಿಲ್ಲ ಇನ್ನು. ದಯವಿಟ್ಟು ಇದಕ್ಕೆ ಒಂದು ಪರಿಹಾರ ಮಾಡ್ಕೊಡ್ಬೇಕು ನಿಮ್ಮ. ಈ ಒಂದು ಕೇಸಿಗೆ ಸಂಬಂಧಪಟ್ಟಂತೆ ಡ್ರೈವರ್ಗಳಿದ್ದಾರೆ, ಅವರೇ ಪ್ರಮುಖವಾಗಿ ಇಲ್ಲಿ ಸಮಸ್ಯೆಗೆ ತಲೆದೋರ್ಲಿಕ್ಕೆ ಕಾರಣ. ಅಂದ್ರೆ ಅವ್ರಿಗೆ ಹಣ ಕೊಟ್ಟಿಲ್ಲ ಅನ್ನೋ ಕಾರಣಕ್ಕೆ ಅವರು ಬಸ್ಸನ್ನ ಮುಂದೆ ಬಿಡ್ತಾ ಇಲ್ಲ. ಬನ್ನಿ ಡ್ರೈವರ್ನ ಕಾರಣ. ಇವಾಗ ನೋಡಿ ಸರ್, ನಾವು ಅಲ್ಲಿಂದ ಇಲ್ಲಿ ಬಂದಿದ್ದೆ ರಾತ್ರಿ ಕೇಳ್ದೆ ನಾವು ಸ್ವಾಮಿ ಫುಲ್ ಅಮೌಂಟ್ ಕೊಡಿ ದಾರಿಗೆ ಅಂದ್ಬಿಟ್ಟು. ಅವ್ರೇನಂದ್ರು 12,500 ಕೊಟ್ಬಿಟ್ಟು ಅದು ಯಾರೋ ಬರ್ತಾರೆ ಅಲ್ಲಿ ಹುಬ್ಳಿಗೆ, ನಿಮಗೆ ಇನ್ನು 37,000 ಕೊಡ್ತಾರೆ, ನೀವು ಟೂರ್ ಮುಗಿಸ್ಕೊಬನ್ನಿ, ನಾವು ಆಫೀಸಲ್ಲಿ ಮಾತಾಡ್ಕೊಳ್ತೀನಿ ಅಂದರು ಸರ್. ಅಷ್ಟೇ ಸರ್ ನಮ್ಗೆ ಗೊತ್ತಿರೋದು, ಇನ್ನೇನಿಲ್ಲ. 50,000 ಅಂದರೆ ಡೀಸೆಲ್ಗೆ 3 ಟ್ಯಾಂಕ್ ಡೀಸೆಲ್ ಹಾಕ್ಬೇಕು ಸರ್. ಒಂದು ಟ್ಯಾಂಕು 12,500 ಆಗುತ್ತೆ, 37,000 ಅದಾಗೋಯ್ತದೆ. ಆಮೇಲೆ ಟ್ಯಾಕ್ಸು ಮಹಾರಾಷ್ಟ್ರ ಟ್ಯಾಕ್ಸ್ ಒಂದು 8,500 ಕಟ್ಟಬೇಕು ಸರ್. ತಿರುಗಿ ಪೊಲೀಸು ಇದನ್ನು ಕೂಡ ಅದೊಂದು 9,000 ಬರುತ್ತೆ ಟ್ಯಾಕ್ಸು ಪೊಲೀಸೆಲ್ಲ. ಆಮೇಲೆ ತೋಲ್ ಒಂದು 4,500 5,000 ತೋಲ್ ಬರುತ್ತೆ ಸರ್. ಮಿಕ್ಕಿದ್ದು ನಮ್ಮ ಬೇಟ ಏನೈತೆ ಅಷ್ಟೇ ಸರ್, ಇನ್ನೇನಿಲ್ಲ. ಗಾಡಿ ಬಿಡೋದು ದುಡ್ಡು ಇದ್ರಲ್ಲ ಸರ್, ಹೋಗೋದು ನಾವು ಎಲ್ಲಿಂದ ಹೋಗೋಣ ಹೇಳಿ, ನಮ್ಮ ಹತ್ರ ದುಡ್ಡು ಇರೋಲ್ಲ ಸರ್. ಈಗ ಟ್ರಸ್ಟ್ನ ಒಬ್ಬ ಮೆಂಬರ್ ಕೂಡ ಇದ್ದಾರೆ, ಅವರು ಮ್ಯಾನೇಜರ್ ಅಂತೆ. ಫೋನ್ ಮಾಡ್ರೆ ಫೋನ್ ನಮ್ಮದು ರಿಸೀವ್ ಮಾಡಲಿಲ್ಲ. ಆಮೇಲೆ ಅವಾಗೇ ಒಂದ್ಸರಿ ರಿಸೀವ್ ಮಾಡಿದ್ರು. ಅಲ್ಲ 2 ಗಂಟೆವರೆಗೂ ಟೈಮ್ ಕೊಟ್ಟಿದ್ದಾರೆ ಸರ್. ಈಗ ಏನನ್ನ ಹಾಕಿದಾರೋ ಗೊತ್ತಿಲ್ಲ. ಇವಾಗ ಸಮಯ ಎಲ್ಲರಿಗೂ ಬೇಕಾಗಿರೋದೇ ಸಮಯ. ನಾವು ವರ್ಕಿಂಗ್ ವುಮೆನ್ಸ್, ಲಾಸ್ಟ್ ಅಲ್ಲಿ 2 ದಿನ ರಜಾ ಸಿಗುತ್ತೆ, ಒಂದು ಗ್ಯಾಪ್ ಹಾಕೊಂಡು ಮತ್ತೆ ಬಂದ್ರೆ ಸರಿ ಹೋಗುತ್ತೆ ಅಂತ ಸಮಯ ಹೊಂದಿಸ್ಕೊಂಡು ಬಂದಿದೀವಿ. ಅದ್ರಲ್ಲಿ ಈಗ 1 ದಿನ ವೇಸ್ಟ್ ಆಯ್ತು. ಕಡಿಮೆ ನೋಡ್ಬೋದಲ್ಲ, ದರ್ಶನ ಮಾಡ್ಬೋದಲ್ಲ ಸಾಯಿಬಾಬನ ಅಂದ್ಬಿಟ್ಟು ಒಂದು ಇದಕ್ಕೆ ಜೊತೆ ಅಂದ್ರೆ ಎಲ್ಲಾರ್ಗು ಚೆನ್ನಾಗಿರುತ್ತಲ್ಲ ಅನ್ನೋ ಆಸೆಗೆ ಎಲ್ಲರೂ ಹೊರಟಿದೀವಿ. ಫ್ಯಾಮಿಲಿಲೇ ಹೊರಟಿದೀವಿ. ಏನು ಮೋಸಕ್ಕೆ ಒಳಗಾದಂತಹ ಒಂದು ಪ್ರಯಾಣಿಕರ ಒಂದು ಅಹವಾಲಾಗಿದೆ. ಅವರ ಒಂದು ಬೇಸರವನ್ನು ವ್ಯಕ್ತಪಡಿಸಿದರೆ ಯಾವುದೇ ಕಾರಣಕ್ಕೂ ನಮಗೆ ಆದ ರೀತಿಯಲ್ಲಿ ಬೇರೆ ಯಾರಿಗೂ ಇಂತಹ ಒಂದು ದುಸ್ಥಿತಿ ಬರಬಾರ್ದು ಅನ್ನಂತಹ ಒಂದು ಒಕ್ಕೊರಗಲು ಕೂಗಾಗಿದೆ. ಹುಬ್ಳಿಯಿಂದ ಕ್ಯಾಮರಾ ಪರ್ಸನ್ ಆನಂದ್ ಪತಾರ್ ಜೊತೆ ಪ್ರಸನ್ನ ದೇಶಪಾಂಡೆ, ಸುವರ್ಣ ನ್ಯೂಸ್. ನೆನಪಿರಲಿ, ಇದು ಬೆಂಗಳೂರಿನ ಆನಂದ ನಿಲಯ ಟ್ರಸ್ಟ್ನಿಂದ ಆಯೋಜಿಸಲಾಗಿದ್ದಂತಹ ಪ್ರವಾಸ. ಇದರ ಶ್ರೀಧರ್ ಅನ್ನುವಂಥ ವ್ಯಕ್ತಿ ಈ ಪ್ರವಾಸವನ್ನು ಆಯೋಜಿಸಿದ್ದ. ನೀವು ಕೂಡ ಆನಂದ ನಿಲಯ ಟ್ರಸ್ಟ್ ಶ್ರೀಧರ್ ಹೆಸರುಗಳನ್ನು ನೆನಪಿಟ್ಕೊಳ್ಳಿ. 1,750 ರೂಪಾಯಿಗಳಲ್ಲಿ ಶಿರಡಿ ನೋಡಿಕೊಂಡು ಬರಬಹುದು ಅಂತೇನಾದರೂ ಹೊರಟ್ರೆ ಹುಬ್ಬಳ್ಳಿಯಲ್ಲಿ ಇಡೀ ದಿನ ಉಪವಾಸ ಕೂತ್ಕೊಳ್ಳೋ ಪರಿಸ್ಥಿತಿ ಬರಬಹುದು ಅಂತ ಹೇಳ್ತಾ ಇವತ್ತಿನ ಹಾಟ್ ನ್ಯೂಸ್ನ ಮುಗಿಸ್ತಾ ಇದ್ದೀನಿ. ಇದು ಆಯಾ ದಿನದ ದೊಡ್ಡ ಸುದ್ದಿಗಳನ್ನು ವಿವರವಾಗಿ ಕೊಡೋ ವಿಶೇಷ ಕಾರ್ಯಕ್ರಮ. ಪ್ರತಿದಿನ ಸಂಜೆ 6:30ಕ್ಕೆ ಪ್ರಸಾರ ಆಗುತ್ತೆ. ತಪ್ಪದೆ ನೋಡಿ. ನೇರ, ದಿಟ್ಟ, ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಸುವರ್ಣ ನ್ಯೂಸ್.